ಶಿಗ್ಗಾವಲ್ಲಿ ಒಂದು ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗ ನಿಂತಿದ್ರು, ಆದರೂ ಅಲ್ಲಿ ಬಂಡಾಯದ ಬಿಸಿ ಇತ್ತು. ಆ ಎಲ್ಲ ನಡುವೆ ಅಲ್ಲಿ ಗೆದ್ದರು. ಸೊ ಈ ಉಪಚುನಾವಣೆ ಒಂದು ರೀತಿಯಲ್ಲಿ ಮಹತ್ವದಾಗಿದೆ, ಕಾಂಗ್ರೆಸ್ಗಾಗಲಿ ಮತ್ತು ಬಿ ಜೆ ಪಿಗಾಗಲಿ ಅಸ್ತಿತ್ವ ಉಳಿಸ್ಕೊಳ್ಳುವ ಪ್ರಶ್ನೆ ರೀತಿಯಲ್ಲಾಗಿದೆ. ಸರಳವಾಗಿ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಎರಡು ಕ್ಷೇತ್ರಗಳನ್ನು ಈಗ ಕಷ್ಟಪಟ್ಟು ಗೆಲ್ಲುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕತ್ವ ಮಾಡಿಕೊಂಡಂತಹ ಸ್ವಯಂಕೃತ ತಪ್ಪು. ಅಲ್ಲೂ ಒಂದು ಮಾತಿದೆ, ಇದರ ಹಿಂದೆ ಶಾಮನೂರ್ ಅವ್ರ ಕುಟುಂಬದ ಕೈವಾಡ ಇದೆ ಅಂತ ಒಂದು ಮಾತು ಓಡಾಡ್ತಾ ಇದೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ದೊಡ್ಡ ಶಕ್ತಿ. ಒಂದ್ಸರಿ ಕ್ಷೇತ್ರವನ್ನ ಬಿಟ್ಕೊಟ್ರೆ ಮುಗೀತು ಅನ್ನುವ ಒಂದು ಯೋಚನೆ ಇದು ಪರಂಪರಾಗತ ಆಸ್ತಿ. ಮುಖ್ಯಮಂತ್ರಿಗಳು ಅವ್ರ ಕುಟುಂಬದಲ್ಲಿ ಸಾವಾಗಿದೆ, ಅಂದರೆ ಶಾಮನೂರವರು ಹಿರಿಯ ಮುತ್ಸದ್ದಿಯವರು, ಅವ್ರ ಮೊಮ್ಮಗನಿಗೆ ಕೊಡಬೇಕು ಅನ್ನೋದು ನಮ್ಮ ಪರಂಪರೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿ ಹೇಳ್ತಾರೆ. ಇದು ರಾಜಕೀಯ ನಾವು ದೃಷ್ಟಿಕೋನದಿಂದ ನೋಡಿದರೆ ಬಹಳ ಅಪಹಾಸ್ಯಕರ ಸನ್ನಿವೇಶ. ಮುಖ್ಯಮಂತ್ರಿಯವರು ಕೂಡ ಹೇಳಿದರು, ಇಲ್ಲ ನಾವು ಬೇರೆ ಕಡೆ ಕೊಡ್ತೀವಿ ಮುಸ್ಲಿಮರಿಗೆ ಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು. ಬೇರೆ ಎಲ್ಲಿ ಸೋಲೋ ಕಡೆ ಕೊಡ್ತೀರಾ? ವೀಕ್ಷಕರೇ ನಮಸ್ಕಾರ, ಈ ದಿನ .comನ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕದಲ್ಲಿ ಈಗ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯ ರಂಗು ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳೇ ಸ್ವತಃ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಹೋಗಿ ಪ್ರಚಾರವನ್ನು ಮಾಡಿ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಎರಡೂ ಪಕ್ಷಗಳಿಗೆ ಅಸ್ತಿತ್ವದ ಪ್ರಶ್ನೆಯಾಗಿ ಈ ಉಪಚುನಾವಣೆ ಪ್ರಭಾವಿಸಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಬಹಳ ಮುಖ್ಯವಾಗಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಕಾಂಗ್ರೆಸ್ ಓಲೈಸಲು ಪ್ರಯತ್ನ ಮಾಡ್ತಾನೇ ಇದೆ. ದಿನದಿಂದ ದಿನಕ್ಕೆ ಹೊಸ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಜಮೀರ್ ಅಹಮದ್ ಖಾನ್ ಅವ್ರನ್ನ AICCಯಲ್ಲಿ ಅಲ್ಪಸಂಖ್ಯಾತರ ಸಲಹಾ ಮಂಡಳಿ ಅಂತ ತೆಗೆದು ಅಲ್ಲಿ ಅವರಿಗೆ ಸದಸ್ಯರನ್ನಾಗಿ ಮಾಡಿದೆ. ಸೊ ಇದರ ಮೂಲಕನೂ ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತ ಮತಗಳನ್ನು ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಅಂತ ಒಂದು ಕಡೆ ಚರ್ಚೆ ನಡೀತಾ ಇದೆ. ಸೊ ಈ ಎಲ್ಲ ವಿಚಾರಗಳ ಕುರಿತು ಮತ್ತೆ ಯಾರು ಗೆಲ್ಬೋದು, ಯಾವ ಸಮುದಾಯಗಳು ಯಾರ ಪರವಾಗಿ ನಿಲ್ಬೋದು, ಯಾಕಂದರೆ ಈ 4-5 ದಿನದಲ್ಲಿ ಚುನಾವಣೆ ನಡೆಯಲಿದೆ. ಇಂಥ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದಂಥ BM ಹನೀಫ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕರ್ನಾಟಕದಲ್ಲಿ ನಡೀತಿರುವ 2 ಉಪಚುನಾವಣೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಮುಖ್ಯಮಂತ್ರಿಗಳೇ 4 ದಿನ ಹೋಗಿ ಪ್ರಚಾರ ಮಾಡಿ ಬಂದಿದ್ದಾಗಿರ್ಬೋದು. ಇನ್ನು ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಇತ್ತು ಕಾಂಗ್ರೆಸ್ಗೆ, ಬಂಡಾಯದ ಬಾವುಟ ಆರಿಸಿದ್ರು ಅಲ್ಪಸಂಖ್ಯಾತರು ಸಾದಿಕ್ ಪೈಲ್ವಾನ್ ಅವರು. ಅದೆಲ್ಲ ನಡೆದಿರುವ ಚರ್ಚೆ. ಈಗ ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ AICCಯಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಸಲಹಾ ಮಂಡಳಿ ಅಂತ ತೆಗೆದು ಅಲ್ಲೊಂದು ಉತ್ತಮವಾದಂಥ ಸ್ಥಾನ ಕೊಟ್ಟಿದ್ದಾರೆ. ಇದರ ಮೂಲಕ ಮತ ಸೆಳೆಯುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ ಅಂತ? ಸಾಮಾನ್ಯವಾಗಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷದ ಅಭ್ಯರ್ಥಿಗಳು ಉಪಚುನಾವಣೆಯಲ್ಲಿ ಗೆಲ್ತಾರೆ. ಇದು ಯಾವುದೇ ಸರ್ಕಾರ ಇದ್ದರೂ ಸಾಮಾನ್ಯವಾಗಿ ನಡ್ಕೊಂಡು ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಆಡಳಿತ ಯಂತ್ರ ಇರುತ್ತೆ, ಆಮೇಲೆ ಸರ್ಕಾರದ ಕಾರ್ಯಕ್ರಮಗಳು ಕೈ ಹಿಡಿತವೆ, ಪ್ರಚಾರ ಮಾಡ್ಬೋದು ಅವರು ನಮ್ಮ ಸಾಧನೆ ಈ ಥರ ಇದೆ ಅಂತ. ವಿರೋಧ ಪಕ್ಷಗಳಿಗೆ ಅವಕಾಶ ಇರೋದಿಲ್ಲ. ವಿರೋಧ ಪಕ್ಷಗಳಿಗೆ ಅವಕಾಶ ಇರೋದು ಆಡಳಿತ ಪಕ್ಷ ಏನು ತಪ್ಪು ಮಾಡಿದೆ ಅನ್ನೋದನ್ನು ಹೇಳುವಂಥದ್ದು. ಆ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂತಹ ಬಾಗಲಕೋಟೆ ಮತ್ತು ದಾವಣಗೆರೆಯ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸುಲಭವಾಗಿ ಗೆಲ್ಲಬೇಕು. ಹೌದು, ಪರಿಸ್ಥಿತಿ ಹಾಗಿರಬೇಕಾಗಿತ್ತು, ಆದರೆ ಹಾಗಿಲ್ಲ. ಅದು ಯಾಕೆ ಆಗಿದೆ ಅನ್ನುವಂಥದ್ದು ಈಗ ಬಹಳ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಈ ಹಿಂದೆ ಲೋಕಸಭಾ ಚುನಾವಣೆ ಟೈಮಲ್ಲಿ 3 ಕ್ಷೇತ್ರಗಳು ಖಾಲಿಯಾದಾಗ, ಸಂಡೂರು ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಕಾಂಗ್ರೆಸ್ ಆರಾಮಾಗಿ ಗೆಲ್ತು. ಬಟ್ ಶಿಗ್ಗಾಂವಲ್ಲಿ ಒಂದು ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗ ನಿಂತಿದ್ರು, ಆದರೂ ಅಲ್ಲಿ ಬಂಡಾಯದ ಬಿಸಿ ಇತ್ತು. ಆ ಎಲ್ಲ ನಡುವೆ ಅಲ್ಲಿ ಗೆದ್ದರು. ಸೊ ಈ ಉಪಚುನಾವಣೆ ಒಂದು ರೀತಿಯಲ್ಲಿ ಮಹತ್ವದಾಗಿದೆ, ಕಾಂಗ್ರೆಸ್ಗಾಗಲಿ ಮತ್ತು BJPಗಾಗಲಿ ಅಸ್ತಿತ್ವ ಉಳಿಸ್ಕೊಳ್ಳುವ ಪ್ರಶ್ನೆ ರೀತಿಯಲ್ಲಾಗಿದೆ. ಅದು ಯಾಕಾಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಎಸ್ ಸರ್. ಸರಳವಾಗಿ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ 2 ಕ್ಷೇತ್ರಗಳನ್ನು ಈಗ ಕಷ್ಟಪಟ್ಟು ಗೆಲ್ಲುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕತ್ವ ಮಾಡಿಕೊಂಡಂತಹ ಸ್ವಯಂಕೃತ ತಪ್ಪು. ಮೊದಲನೇದಾಗಿ, ಯಾವುದೇ ಇವತ್ತಿನ ರಾಜಕೀಯದಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀರಿ ಅಭ್ಯರ್ಥಿಯಾಗಿ, ಅವನು ಒಳ್ಳೆ ಕೆಲಸಗಾರ ಆಗಿರಬೇಕು, ಆ ಕ್ಷೇತ್ರಕ್ಕೆ ಭಾಳ ಪರಿಚಿತನಾಗಿರಬೇಕು, ಆಮೇಲೆ ಅವನಿಗೆ ಅವನದೇ ಆದಂಥ ಒಂದು ವ್ಯಕ್ತಿತ್ವ ಇರಬೇಕು, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅವನಿಗೆ ಬಹಳಷ್ಟು ತಿಳುವಳಿಕೆ ಇರಬೇಕು ಮತ್ತು ಪಕ್ಷದ ಕಾರ್ಯಕ್ರಮಗಳು ಅವನು ಕೈ ಹಿಡಿಬೇಕು. ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಮತ್ತೊಂದು ಅಂಶವನ್ನು ರಾಜಕೀಯ ಪಕ್ಷಗಳು ನೋಡೋದು ಏನು ಅಂತ ಹೇಳಿದರೆ, ಆ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಮತ ಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದು. ಇದು ತಪ್ಪೋ ಸರಿ ಅನ್ನೋ ಪ್ರಶ್ನೆ ಬೇರೆ, ಆದರೆ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾರೆ ಇದನ್ನು.
ಈಗ ದಾವಣಗೆರೆಯಲ್ಲಿ 70,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇದ್ದಾರೆ. ಸಹಜವಾಗಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನುವಂತಹ ಒಂದು ಒತ್ತಡ ಪಕ್ಷದ ಮೇಲೆ ಇತ್ತು. ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಕೂಡ ಸೇರ್ಕೊಂಡ್ಬಿಟ್ಟು, ಅಲ್ಪಸಂಖ್ಯಾತ ನಾಯಕರು, ಮುಸ್ಲಿಂ ನಾಯಕರು ಸೇರ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಕೂಡ ಮಾಡಿದರು. ಮೀಟಿಂಗ್ ಮಾಡಿ ಇಲ್ಲ ಅದು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಜಮೀರ್ ಖಾನರವರು ಅದರ ನೇತೃತ್ವವನ್ನು ವಹಿಸಿದರು ಈ ಪ್ರಯತ್ನದ್ದು. ಹೌದು. ಅಬ್ದುಲ್ ಜಬ್ಬಾರ್ ಅವರು ವಿಧಾನ ಪರಿಷತ್ ಸದಸ್ಯರು, ಅವರು ಆ ಭಾಗದವರೇ, ದಾವಣಗೆರೆಯವರೇ, ಅವರು ನಾನೇ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದರು. ಆಮೇಲೆ ಕಾಂಗ್ರೆಸ್ಸಿನ ಹಲವು ಮುಖಂಡರು, ಅಹಿಂದ ಮುಖಂಡರೆಲ್ಲ ಪತ್ರಿಕಾಗೋಷ್ಠಿ ಮಾಡಿದರು. ಹೌದು, ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿ, ಇಲ್ಲ ಅಂತ ಹೇಳಿ ಆದರೆ ನೀವು ಅಹಿಂದದ ಯಾರಿಗೆ ಆದರೂ ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ತೇವೆ ಅನ್ನುವಂಥ ಮಾತು ಕೂಡ ಬಂತಲ್ಲಿ. ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತ ಇದರ ಬಗ್ಗೆ ಎಲ್ಲ ಮಾತಾಡುವಾಗ ಪದೇ ಪದೇ ಅಹಿಂದ ಅಂತ ಹೇಳ್ತದೆ. ಹೌದು, ಅಹಿಂದ ಮುಖ್ಯಮಂತ್ರಿ ಅಂತಲೇ ಸಿದ್ದರಾಮಯ್ಯ ಅವರಿಗೆ ಹೆಸರು ಬಂದಿದೆ. ಅಹಿಂದ ಮತಗಳ ಕ್ರೋಢೀಕರಣ ಆದದ್ದರಿಂದಲೇ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಎಲ್ಲರೂ ಒಪ್ಪುವಂಥ ಮಾತೆ. ಬೇರೆ ಬೇರೆ ಸಮುದಾಯಗಳ ಮತಗಳು ಸೇರಿಲ್ಲ ಅಂತ ಹೇಳಿ ಅಲ್ಲ, ಅದ್ರ ಬಟ್ ಲೀಡಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದರೆ ಅಹಿಂದ ವಿಚಾರವನ್ನು ಅವರು ಭಾಳ ದೊಡ್ಡದಾಗಿ ಪ್ರಸ್ತಾಪ ಮಾಡಿ ಅದರಿಂದ ಅಹಿಂದದವರೆಲ್ಲ ಒಟ್ಟುಗೂಡಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನೇರವಾಗಿ ಕಾರಣರಾದರು. ಹೌದು. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ನನ್ನ ಪ್ರಕಾರ ಅದು ಅಹಿಂದ ಕ್ಷೇತ್ರ. ಅದು ದಾವಣಗೆರೆ ಜಿಲ್ಲೆಯಲ್ಲಿ ಏನು 8 ವಿಧಾನಸಭಾ ಕ್ಷೇತ್ರಗಳಿದೆ, ಅಲ್ಲೆಲ್ಲ ನೀವು ಕಂಪೇರ್ ಮಾಡಿದರೆ ಒಂದೇ ಜಾತಿಯ 5 ಶಾಸಕರಿದ್ದಾರೆ, ಒಂದೇ ಪಕ್ಷದಿಂದ. ಒಂದು SC ಒಂದು ST ಬಿಟ್ಟರೆ ಒಂದು BJP ಗೆದ್ದಿದೆ, ಉಳಿದಿದ್ದೆಲ್ಲ ಕಾಂಗ್ರೆಸ್ ಕೈಯಲ್ಲಿದೆ. ದಾವಣಗೆರೆ ಉತ್ತರದಲ್ಲೂ ಕಾಂಗ್ರೆಸ್ ಇದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ನವರು ಗೆದ್ದಿದ್ದಾರೆ. ಅದು ಒಂದೇ ಕುಟುಂಬದ ಗಂಡ ಮತ್ತು ಹೆಂಡತಿ ಇದ್ದಾರೆ. ಈಗ ಮತ್ತೆ ಮಗನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಟಿಕೆಟನ್ನು ತಗೊಂಡಿದ್ದಾರೆ. ಅದು ಒಂದು ಸಮುದಾಯಕ್ಕೆ, ಅದೇ ಸಮುದಾಯಕ್ಕೆ ಬಂದಿದೆ. ಇಲ್ಲಿಂದ ಸಮಸ್ಯೆ ಪ್ರಾರಂಭವಾಯಿತು. ಅಹಿಂದದವರು, ಬಹಳ ಮುಖ್ಯವಾಗಿ ಅಹಿಂದ ಸಮುದಾಯದವರು, ಇಲ್ಲ ನಮಗೆ ಸಿಗಬೇಕಾದಂತಹ ಪ್ರಾತಿನಿಧ್ಯ ಇದನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದೊಂದು ಒಪಿನಿಯನಲ್ಲಿ ಕ್ರಿಯೇಟ್ ಆಗಿದೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಈಗ ಕಷ್ಟಪಟ್ಟು ಗೆಲ್ಲುವಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ವಿಚಾರ ಸರ್, BJPಯಲ್ಲಿ ಅಂದರೆ ಅಹಿಂದ ಸಮುದಾಯದ ಒಬ್ಬ ಲೀಡರ್, ಅಂದರೆ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ. ಅಲ್ಲೂ ಒಂದು ಮಾತಿದೆ, ಇದರ ಹಿಂದೆ ಶಾಮನೂರ್ ಅವ್ರ ಕುಟುಂಬದ ಕೈವಾಡ ಇದೆ ಅಂತ ಒಂದು ಮಾತು ಓಡಾಡ್ತಾ ಇದೆ. ಯಾಕಂದರೆ ಶಾಮನೂರ್ ಅವರು BJP ಹೈಕಮಾಂಡಲ್ಲೂ ಸಹ ಪ್ರಬಲ ವ್ಯಕ್ತಿ ಆಗಿದ್ದವರು, ಅಂದರೆ ಆ ಪ್ರಭಾವವನ್ನು ಹೊಂದಿದ್ರು. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆ ಟೈಮಲ್ಲಿ ಶಿವಮೊಗ್ಗದಲ್ಲಿ BJP ಅಭ್ಯರ್ಥಿ ಪರವಾಗಿ ಅವರು ಮತಯಾಚನೆ ಮಾಡಿದರು, ರಾಘವೇಂದ್ರ ಅವರ ಪರವಾಗಿ. ಈ ಫ್ಯಾಕ್ಟರು ಸಹ ವರ್ಕೌಟ್ ಆಗಿದೆ ಅಂತ ಇದ್ದಾರೆ. ಅದರಿಂದ ಲಿಂಗಾಯತ ಮತಗಳನ್ನು ಸೆಳಿಬೇಕು ಅಂತ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ದೊಡ್ಡ ಶಕ್ತಿ. ಅವರ ಕುಟುಂಬದ ಪ್ರಭಾವ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಬಹಳಷ್ಟು ಮದುವೆ ಸಂಬಂಧಗಳೆಲ್ಲ ನಡೆದಿದೆ. ಹಾಗೆ ನೀವು ಲೆಕ್ಕ ತಗೊಳ್ತಾ ಹೋದರೆ MB ಪಾಟೀಲ್ ಅವರು ಸಂಬಂಧಿಕರಾಗ್ತಾರೆ ಶಾಮನೂರು ಕುಟುಂಬಕ್ಕೆ, ಜಗದೀಶ್ ಶೆಟ್ಟರ್ ಅವರು ಸಂಬಂಧಿಕರಾಗ್ತಾರೆ, ಅಂಗಡಿಯವರು ಕೂಡ ಮೇಡಮ್ ಅವರು ಕೂಡ ಸಂಬಂಧಿಕರಾಗ್ತಾರೆ. ಸೊ ಆ ದೃಷ್ಟಿನಲ್ಲಿ ನೋಡಿದರೆ ಸರಿ ನೀವು ಹೇಳ್ತಾ ಇರೋದು. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಎಲ್ಲ ಕಾಂಗ್ರೆಸ್ನಲ್ಲಿರುವಂಥ ಅಹಿಂದ ಮುಖಂಡರಿಗೆ ಒಳ್ಳೆಯ ಭಾವನೆ ಇತ್ತು. ಅವರು ಸತತವಾಗಿ ಗೆಲ್ತಾ ಇದ್ದರು, ಯಾರೂ ವಿರೋಧ ಮಾಡಲಿಲ್ಲ. ಇಲ್ಲ ಶಾಮನೂರು ಶಿವಶಂಕರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿರೋದು ಸಾಕು, ನಮಗೆ ಯಾರಿಗಾದರೂ ಕೊಡಿ ಅಂತ ಹೇಳಿ ಯಾರೂ ಕೇಳಲಿಲ್ಲ. ಅವರಿದ್ದಾಗ ಕೇಳಿದಾರೆ? ಇಲ್ಲಲ್ವಾ? ಇಲ್ಲ. ಈಗ ಅವರ ನಿಧನದ ನಂತರ ಅದು ಇನ್ನಿರೋದು 2 ವರ್ಷ, ಅಂದರೆ ಅರ್ಧ ಟರ್ಮಿಗೆ ನೀವು ಅಹಿಂದ ಅಭ್ಯರ್ಥಿಗೆ ಕೊಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ನನಗೇನು ತಪ್ಪೇನು ಕಾಣಿಸ್ತಾ ಇಲ್ಲ. ಅಂದ್ರೆ ಒಂದ್ಸರಿ ಕ್ಷೇತ್ರವನ್ನ ಬಿಟ್ಕೊಟ್ರೆ ಮುಗೀತು ಅನ್ನುವ ಒಂದು ಯೋಚನೆ. ಬಿಟ್ಕೊಡೋದಕ್ಕೆ ಏನಿದು ಪರಂಪರಾಗತ ಆಸ್ತಿನ? ಇದು ಬಿಟ್ಕೊಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ಈಗ ಯಾರೋ ಒಬ್ಬರು MLA ಆಗ್ತಾರೆ, ನನ್ನನ್ನು ಬಿಟ್ಕೊಡ್ಲಿಕ್ಕಾಗಲ್ಲ, ನನ್ನ ಮಗನಿಗೆ ಮಾಡಿ, ಅವ್ರ ಮಗ ಆದಮೇಲೆ ಇಲ್ಲ ಬಿಟ್ಕೊಡ್ಲಿಕ್ಕಾಗಲ್ಲ, ನನ್ನ ಮಗನಿಗೆ ಮಾಡಿ, ಹಿಂಗೆ ಹೇಳಿಕ್ಕೆ ಬರುತ್ತಾ ಪ್ರಜಾಪ್ರಭುತ್ವದಲ್ಲಿ? ಇಲ್ಲ. ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅಲ್ಲಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕತ್ವ ಯೋಚನೆ ಮಾಡಬೇಕಾಗಿದ್ದಂಥ ಒಂದು ಸಂಗತಿ ಇದೆ ಇಲ್ಲಿ. ಏನು ಅಂತ ಹೇಳಿದರೆ, ದಾವಣಗೆರೆ ಉತ್ತರ ಅದೇ ಕುಟುಂಬಕ್ಕಿದೆ, ದಾವಣಗೆರೆ ಲೋಕಸಭಾ ಸದಸ್ಯತ್ವ ಕೂಡ ಅದೇ ಕುಟುಂಬಕ್ಕಿದೆ. ಹಾಗಿರುವಾಗ ಇನ್ನೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಅದೇ ಕುಟುಂಬಕ್ಕೆ ಕೊಡಬೇಕಾದಂಥ ಅಗತ್ಯ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಜನ ಏನು ಅನ್ಕೋತಾರೆ? ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ. ಪಕ್ಷದಲ್ಲಿ ಏನು ಅನ್ಕೋತಾರೆ ಜನ?
ಮುಖ್ಯಮಂತ್ರಿಗಳು ಅವ್ರ ಕುಟುಂಬದಲ್ಲಿ ಸಾವಾಗಿದೆ, ಅಂದರೆ ಶಾಮನೂರವರು ಹಿರಿಯ ಮುತ್ಸದ್ದಿಯವರು, ಅವ್ರ ಮೊಮ್ಮಗನಿಗೆ ಕೊಡಬೇಕು ಅನ್ನೋದು ನಮ್ಮ ಪರಂಪರೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿ ಹೇಳ್ತಾರೆ. ಇದು ರಾಜಕೀಯ ನಾವು ದೃಷ್ಟಿಕೋನದಿಂದ ನೋಡಿದರೆ ಬಹಳ ಅಪಹಾಸ್ಯಕರ ಸನ್ನಿವೇಶ. ತಂದೆ ಸತ್ರೆ ಮಗನಿಗೆ ಕೊಡಬೇಕು, ಮಗ ಸತ್ರೆ ಅವನ ಮಗನಿಗೆ ಕೊಡಬೇಕು, ಅಥವಾ ಅಜ್ಜ ಸತ್ರೆ ಮೊಮ್ಮಗನಿಗೆ ಕೊಡಬೇಕು ಅಂತ ಹೇಳೋದಿದೆಯಲ್ಲ, ಇದು ಯಾವುದೇ ಒಂದು ರಾಜಕೀಯ ಪಕ್ಷ, ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಯಾವುದೇ ರಾಜಕೀಯ ಪಕ್ಷ, ಅದು BJP ಆಗಿರ್ಬೋದು, JDS ಆಗಿರ್ಬೋದು, ಈ ಥರ ಯೋಚನೆ ಮಾಡೋದಿದೆಯಲ್ಲ, ಅನುಕಂಪ ಸಿಗುತ್ತೆ. ಯಾರೋ ತೀರ್ಕೊಂಡಿದ್ದಾರೆ ಕುಟುಂಬದಲ್ಲಿ, ಅವರ ಅನುಕಂಪದಿಂದ ನಾವು ಗೆಲ್ಲೋಣ. ನೀವು ಗೆಲ್ಲಬೇಕಾಗಿರೋದು ನಿಮ್ಮ ಸಾಧನೆ ಮೂಲಕ, ಅನುಕಂಪದ ಮೂಲಕ ಅಲ್ಲ. ಒಬ್ಬ ಕ್ಯಾಂಡಿಡೇಟು ಇವನು ಸಮರ್ಥ ಕ್ಯಾಂಡಿಡೇಟ್ ಇದ್ದಾನೆ ಅಂತ ನೀವು ಮತದಾರರಿಗೆ ತೋರಿಸಿ ಅಲ್ವಾ, ಮತದಾರರಿಗೆ ತೋರಿಸ್ಬಿಟ್ಟು ನೀವು ಹೇಳಿದ್ರೆ ಸರಿಯಪ್ಪ, ಮತದಾರರಿಗೂ ಖುಷಿ ಆಗುತ್ತೆ. ಹೌದು, ಇವನು ಸಮರ್ಥರಿದ್ದಾರೆ, ಇವರು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ, ಆಮೇಲೆ ಇವರು ಕೆಲಸ ಮಾಡೋದು ಇಲ್ಲಿ ಇಲ್ಲ, ಇದು ಕುಟುಂಬದಿಂದ ಪರಂಪರೆ ಥರ ನೀವು ಕೊಡ್ತೀರಿ ಅಂತ ಹೇಳಿ ಆದರೆ, ಮತ್ತು ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ನ್ಯಾಯಕ್ಕೆಲ್ಲ ಅರ್ಥ ಏನಿದೆ ಆಗಿದ್ರೆ? ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದಲ್ವ ಸಾಮಾಜಿಕ ನ್ಯಾಯದ ಬಗ್ಗೆ? ಹೌದು, ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದಲ್ವ ಅಂಬೇಡ್ಕರ್ ಹೆಸರನ್ನ, ಸಂವಿಧಾನವನ್ನು ಇಟ್ಕೊಂಡು? ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದಲ್ವ ಸಂವಿಧಾನದತ್ತವಾಗಿ ನಾವು ಎಲ್ಲರಿಗೆ ಸಮಪಾಲು? ಮುಖ್ಯಮಂತ್ರಿಯವರೇ ಬಹಳ ಸಲ ಭಾಷಣ ಮಾಡಿಲ್ವಾ? ಹೌದು, ಕುವೆಂಪು ಅವರು ಹೇಳಿದ್ದಾರೆ ಸಮಬಾಳು. ಮತ್ತಿಲ್ಲಿ ಅಸಮಪಾಲು ಆಯ್ತಲ್ಲ. ಇಲ್ಲಿ ಒಂದು ಕುಟುಂಬಕ್ಕೆ ಎಷ್ಟಂತ ಕೊಡ್ತೀರಿ ನೀವು ಪ್ರಾತಿನಿಧ್ಯವನ್ನು? ಅಗತ್ಯ ಇದೆಯಾ ಅದು? ಹಾಗೆ ನಿಮಗೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ, ಇಲ್ಲ ಅವ್ರ ಮೊಮ್ಮಗನಿಗೆ ನೀವು ಏನೋ ಅಧಿಕಾರ ಕೊಡಬೇಕು ಅಂತ ಹೇಳಿದರೆ MLC ಮಾಡ್ಬೋದಾಗಿತ್ತಲ್ವಾ? MLA ಮಾಡಬೇಕು ಅಂತ ಹೇಳಿ ಏನಾರು ಇದೆಯಾ? ಇಲ್ಲಲ್ವಾ? ಅಲ್ಲಿ ಡಿಮಾಂಡ್ ಇತ್ತು. ಅಲ್ಲಿ ಅಹಿಂದ ವರ್ಗದವರು ಡಿಮಾಂಡ್ ಮಾಡಿದ್ದಾರೆ, ನಮಗೆ ಟಿಕೆಟ್ ಕೊಡಬೇಕು, ನಮ್ಮ ಕ್ಷೇತ್ರ ಇದು. ಸಹಜವಾಗಿ ಧಾರವಾಡ ದಕ್ಷಿಣ ಅಹಿಂದ ಮತದಾರರು ಹೆಚ್ಚಿರುವಂತಹ ಕ್ಷೇತ್ರ. ನಿಮಗೆ ಹಿಂದುಳಿದ ವರ್ಗದವರು ಮತದಾರರಲ್ಲಿ ಜಾಸ್ತಿ ಇದ್ದಾರೆ, ದಲಿತರ ಮತದಾರರು ಜಾಸ್ತಿ ಇದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಹೌದು ಅಲ್ವಾ? ಸೊ ಸಹಜವಾಗಿ ಒಂದು ನೋವು, ಒಂದು ಬೇಜಾರು ಆ ವರ್ಗದಲ್ಲಿ ಈಗ ಕಾಣಿಸ್ತಾ ಇದೆ. ಅದನ್ನು ಶಮನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಕಾಂಗ್ರೆಸ್. ಅದರಲ್ಲಿ ಇನ್ನೊಂದು ವಿಚಾರ ಸರ್, ಇನ್ನೊಂದು ಫ್ಯಾಕ್ಟ್ರು, ನೀವು ಹೇಳಿದಾಗೆ ಒಂದು 70,000ದಿಂದ 80,000 ಮುಸ್ಲಿಂ ಸಮುದಾಯದ ಮತಗಳಿದೆ. ಸೊ ಆ ಮತಗಳಲ್ಲಿ ಸುಮಾರು 90% ಮತಗಳು ಶಾಮನೂರು ಶಿವಶಂಕರಪ್ಪನವ್ರು ತಗೊತಾ ಇದ್ರು ಮೊದಲಿನಿಂದಲೂ. ಆದರೆ ಈ ಬಾರಿ ಬಂಡಾಯದ ಬಾವುಟ ಒಂದು ಆಗಿದ್ದರೂ ಸಹ BJPಯ ಕೆಲ ನಾಯಕರುಗಳು, ಮುಸ್ಲಿಮರ ಕೆಲ ನಾಯಕರುಗಳು BJP ಜೊತೆ ಗುರುತಿಸ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ. ಸೊ ನಾವು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ, BJPಗೆ ಓಟ್ ಹಾಕ್ತೀವಿ, BJPಗೂ ಓಟ್ ಹಾಕಲಿಲ್ಲ ಅಂದರೆ ನಾವು ನೋಟಾಗಿ ಹಾಕ್ತೀವಿ ಅಂತ ಯುವಕರು ಆಕ್ರೋಶದಿಂದ ಮಾತನಾಡ್ತಾರೆ. ಸೊ ಆ ರೀತಿಯ ಒಂದು ಮತ ವಿಭಜನೆ ಆಗುವ ಸಾಧ್ಯತೆ ಇದೆಯಾ ಅಂತ? ಅಲ್ಲ, ಈಗ ಅಲ್ಲಿ ತುಂಬ ಗೊಂದಲ ಇದೆ. ಈಗ ನಾನು ಇವತ್ತು ಕೂಡ ಅಲ್ಲಿ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರೆ ಅವರಿಗೆಲ್ಲ ಪ್ರತಿದಿನ ನಾನು ಮಾತಾಡ್ತಾ ಇರ್ತೀನಿ, ನಾನು ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಈಗ ಅಲ್ಲೊಂದು ಗೊಂದಲ ಇದೆ, ಮೈನಾರಿಟಿ ವೋಟರ್ಸಲ್ಲಿ ಮತ್ತು ಅಹಿಂದ ವೋಟರ್ಸಲ್ಲಿ ಒಂದು ಗೊಂದಲ ಇದೆ. ಅಹಿಂದ ವೋಟರ್ಸಲ್ಲಿ ಗೊಂದಲ ಇಲ್ಲ, ಸಾಕಷ್ಟು ಕ್ಲಾರಿಟಿ ಇದೆ ಅವರಿಗೆ. ಒಂದು ವರ್ಗ ಅಹಿಂದದಲ್ಲಿ, ಒಂದು ವರ್ಗ ಕಾಂಗ್ರೆಸ್ಗೆ ವೋಟ್ ಹಾಕಬಾರ್ದು ಅಂತ ನಿರ್ಧಾರ ಮಾಡಿದೆ. ಆದರೆ ಅಲ್ಪಸಂಖ್ಯಾತರಲ್ಲಿ ಒಂದು ಭಯ ಇದೆ, ಏನು ಅಂತ ಹೇಳಿದರೆ BJP ಬರುತ್ತೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೀವು ನಮಗೆ ವೋಟ್ ಹಾಕಲಿಲ್ಲ ಅಂತ ಹೇಳಿದರೆ BJP ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಎಷ್ಟು ವರ್ಷದಿಂದ ಹೇಳ್ಕೊಂಡು ಬರ್ತೀರಿ? ಹಿಂದಿನ ಚುನಾವಣೆಯಲ್ಲೂ ಅದನ್ನೇ ಹೇಳಿದಿರಿ, ಅದರ ಹಿಂದಿನ ಚುನಾವಣೆಯಲ್ಲಿ ಅದನ್ನೇ ಹೇಳಿದಿರಿ, ಅದರ ಹಿಂದಿನ ಚುನಾವಣೆಯಲ್ಲಿ ಅದನ್ನೇ ಹೇಳಿದಿರಿ. ಇದು ಒಂದೇ ಅಂಶ ನಿಮಗೆ ಮತ ತಂದು ಕೊಡಲಿಕ್ಕೆ ಒಂದು ಸರಿಯಾದಂತಹ ವಿಧಾನನ? ಒಂದು. ಎರಡನೇದು, ಮುಖ್ಯಮಂತ್ರಿಯವರು ಕೂಡ ಹೇಳಿದರು, ಇಲ್ಲ ನಾವು ಬೇರೆ ಕಡೆ ಕೊಡ್ತೀವಿ ಮುಸ್ಲಿಮರಿಗೆ ಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು. ಬೇರೆ ಎಲ್ಲಿ ಸೋಲೋ ಕಡೆ ಕೊಡ್ತೀರಾ? ಅವರ ಓಟ್ ಇಲ್ದಿರೋ ಕಡೆ ಕೊಡ್ತೀರಾ? ಅವ್ರು ಕೇಳ್ತಾ ಇರೋದು, ಇಲ್ಲ ನಮ್ಮ ಓಟ್ ಇದೆ, ಗೆಲ್ಲೋದು ಸುಲಭ ಇಲ್ಲಿ, ಆಮೇಲೆ ಸಹಜ ಪ್ರಾತಿನಿಧ್ಯ. ಅದು ಒಂದು ಸಮುದಾಯಕ್ಕೆ, ಲಿಂಗಾಯತ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಭಾಳ 70,000 ಮತದಾರರನ್ನು ಹೊಂದಿದ್ರೆ ಬೇರೆ ಯಾರಾದರೂ ಟಿಕೆಟ್ ಕೇಳಲಿಕ್ಕೆ ಆಗ್ತಿತ್ತಾ? ಇಲ್ಲ. ಲಿಂಗಾಯತ ಸಮುದಾಯನೇ ಕೇಳ್ತಾ ಇತ್ತಲ್ವಾ, ನಮಗೆ ಕೊಡಬೇಕು, ನಾವು 70,000 ಇದ್ದೀವಿ ಅಂತ. ಹಾಗಾಗಿ ಮುಸ್ಲಿಮರಿಗೆ ಕೇಳಿದ್ರಲ್ಲಿ ತಪ್ಪೇನಾರು ಇದೆಯಾ? ಇಲ್ಲ, ಸಹಜವಾಗಿ ಕೇಳಿದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ಸಹಾನುಭೂತಿ ಪರವಾಗಿ ನೋಡಿ ಇನ್ನೊಂದು ವರ್ಗ ಏನಿದೆ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು. ಇಲ್ಲ, ನಾವು ಈ ಪಕ್ಷದ ನಮ್ಮ ಸಿದ್ಧಾಂತ ಈ ಥರ ಇದೆ, ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಅಹಿಂದ ವರ್ಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಸಹಜವಾಗಿ ಈ ಕ್ಷೇತ್ರ ಅವರಿಗೆ ಹೋಗುತ್ತೆ ಅಂತ ಕನ್ವಿನ್ಸ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡು. ಆದರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು, ಸಿದ್ದರಾಮಯ್ಯ ಅವರಿಂದ ಹಿಡಿದು, DK ಶಿವಕುಮಾರ್ ಅವರಿಂದ ಹಿಡಿದು ಬಹಳ ಮುಖ್ಯ ನಾಯಕರೆಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಕೊಡಬೇಕನ್ನುವಂತಹ ಒಂದು ನಿರ್ದಿಷ್ಟ ಒಲವನ್ನು ಇಟ್ಕೊಂಡಿರೋದು ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮಸ್ಯೆ ಬಂದಿದೆ. ಮೈನಾರಿಟಿ ಏನಲ್ಲಿದೆ ದಾವಣಗೆರೆಯಲ್ಲಿ, ಅವರು ತಮ್ಮ ಹಕ್ಕಿನಿಂದ ವಂಚಿತರಾಗಿದ್ದೇವೆ ಅನ್ನುವಂಥ ಭಾವನೆ ವ್ಯಾಪಕವಾಗಿ ಹರಡಿದೆ. ಆ ಭಾವನೆಯನ್ನು ಹೇಗೆ ಸಮಾಧಾನ ಮಾಡಿ ಕಾಂಗ್ರೆಸ್ ಈ ಸೀಟನ್ನು ಗೆಲ್ಲುತ್ತೆ ಅನ್ನೋದು ಈಗ ಕುತೂಹಲ ಇರುವಂತಹ ಪ್ರಶ್ನೆ ಅಲ್ಲಿ.
ವಿಶೇಷವಾಗಿ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ನೀವು ನೋಡಿದ ಪತ್ರಿಕೋದ್ಯಮದ ಜೀವನದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವದ್ದು ಸರ್? ಯಾಕಂದರೆ ನೀವೇ ಆಗಲೇ ಹೇಳಿದಾಗೆ ಸಾಮಾಜಿಕ ನ್ಯಾಯದ ಪರವಾಗಿ ಸಿದ್ದರಾಮಯ್ಯನವರು ಮೊದಲಿನಿಂದಲೂ ಮಾತನಾಡ್ತಾ ಬಂದಿರೋರು, ಸಂವಿಧಾನ ಪರವಾಗಿ ಮಾತನಾಡ್ತಾ ಬಂದಿರೋರು. ಈ ರೀತಿಯ ಅಸಮಾನತೆ ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವದ್ದು ಅಂತ? ಇಲ್ಲ, ಸಿದ್ದರಾಮಯ್ಯವರ ಜೀವನದಲ್ಲಿ ಇದು ಮಹತ್ವದ್ದು ಅಂತ ಹೇಳಿ ನನಗೆ ಅನಿಸೋದಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ರಾಜಕೀಯ ಧೋರಣೆ ಮತ್ತು ನಿಲುವು ಇದೆಯಲ್ಲ, ರಾಜಕೀಯ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ಬಾಗಲಕೋಟೆ ದಾವಣಗೆರೆಯಲ್ಲಿ ವರ್ತಿಸಿದೆ ಪಕ್ಷ ಅನ್ನುವಂಥದ್ದು ನನ್ನದು. ಈಗ ಬಾಗಲಕೋಟೆನಲ್ಲಿ 35 ಸಾವಿರ ಮುಸ್ಲಿಂ ಮತದಾರರು ಇದ್ದಾರೆ. ಅವ್ರು ಯಾರು ಟಿಕೆಟ್ ಕೇಳಿಲ್ಲ. ಹೌದು ಅಲ್ವಾ? ಇಲ್ಲ ನಮಗೆ ಕೊಡಿ ಅಂತೇಳಿ ಕೇಳಿದಾರಾ? ಇಲ್ಲ. ಅಲ್ಲಿ ಹೆಚ್ಚು ಪ್ರಬಲ ಜನಸಂಖ್ಯೆ ಇರೋದು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕುರುಬ ಸಮುದಾಯದ ಜನರು ಇದ್ದಾರೆ ಅಲ್ವಾ, ಹಾಲು ಮತದವರು ಇದ್ದಾರೆ. ಅವರು ಕೇಳಿದ್ದಾರೆ, ಸಹಜವಾಗಿ ಎಲ್ಲ ಒಪ್ಕೊಂಡಿದ್ದಾರಲ್ವಾ. ಸಹಜವಾಗಿ ಹೌದಪ್ಪ, ಅಲ್ಲಿ ಕುರುಬ ಸಮುದಾಯದವರು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಟಿಕೆಟ್ ಕೊಟ್ಟಿರೋದು ನ್ಯಾಯವಾಗಿದೆ. ಆಮೇಲೆ ಅಲ್ಲಿ ಅವರು ಪ್ರತಿನಿಧಿ ಅವರೇ ಇದ್ದರು, ಹುಲ್ಲಪ್ಪ ಮೇಟಿಯವರು ಇದ್ದರು, ಅವರು ತೀರ್ಕೊಂಡ್ರು. ಸೊ ಅವರ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಬಹಳ ರಾಜಕೀಯವಾಗಿ ಒಂದು ವಿಡಂಬನೆ. ಇದು ಏನಂತ ಹೇಳಿದ್ರೆ, ಸತ್ತೋದ್ರೆ ಕುಟುಂಬದಲ್ಲಿ ಅನುಕಂಪದಲ್ಲಿ ಜನ ಓಟ್ ಹಾಕ್ತಾರೆ. ದಯವಿಟ್ಟು ಅನುಕಂಪದಲ್ಲಿ ಓಟ್ ಹಾಕಿ ಅಂತ ಕಣ್ಣೀರು ಹಾಕೊಂಡು ಕೇಳೋದಿದೆಯಲ್ಲ, ಇದು ಬಹಳ ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧವಾದದ್ದು. ನೀವು ಕೇಳಿ, ಇಲ್ಲಪ್ಪ ನಾವು ನಮ್ಮ ಪಕ್ಷದವರು ಇಷ್ಟು ಕೆಲಸ ಮಾಡಿದ್ದೀವಿ, ನಮ್ಮ ಸರ್ಕಾರ ಇಷ್ಟು ಸಾಧನೆ ಮಾಡಿದೆ, ಆ ಸಾಧನೆಯ ಆಧಾರದ ಮೇಲೆ ಇಂಥ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಕೆಣಕ್ಕಿಳಿಸ್ತಾ ಇದ್ದೀವಿ, ಅದು ಆ ಸಮುದಾಯದಲ್ಲಿ ಆ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅವರ ಪ್ರತಿನಿಧಿಯಾಗಿ ಒಬ್ಬರನ್ನು ಆಯ್ಕೆ ಮಾಡಿದ್ದೀವಿ. ಯಂಗ್ಸ್ಟರನ್ನೇ ಆಯ್ಕೆ ಮಾಡಿ ನೀವು, ಅದರಲ್ಲೇನು ತಪ್ಪಿಲ್ಲ. ಯಂಗ್ಸ್ಟರ್ಸಿಗೆ ಅವಕಾಶ ಕೊಡಬೇಕು. ಈಗಾಗಲೇ ವಯೋಮಿತಿ ಕಾಂಗ್ರೆಸ್ನಲ್ಲಿ ಸರಾಸರಿ ವಯೋಮಿತಿ ತಗೊಂಡ್ರೆ ಎಲ್ಲ ಮುದುಕರೇ ಇದ್ದಾರೆ ಅನ್ನೋ ಥರ ಭಾವನೆ ಬರ್ತಾ ಇದೆ ಇವತ್ತು. ಆ ಥರದ ಭಾವನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಹೊಸ ಜನ್ರೇಷನ್ಗೆ ಪಕ್ಷದ ಬ್ಯಾಟನನ್ನು ದಾಟಿಸಬೇಕಲ್ವಾ. ನಾಳೆ ಮುಂದಿನ ಚುನಾವಣೆಯಲ್ಲಿ, ಇನ್ನು ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಬೇಕು ಅಂತೇಳಿ ಆದರೆ ಹೊಸ ನಾಯಕತ್ವಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಡ್ತಾ ಹೋಗ್ಬೇಕಲ್ವ. ಆ ಹಿನ್ನೆಲೆಯಲ್ಲಿ ಯುವಕರಿಗೆ ಕೊಡೋದು ಸರಿ. ಆದರೆ ಯುವಕರು ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದೇ ಕುಟುಂಬಕ್ಕೆ ಇಡೀ ಎಲ್ಲವೂ ಕೂಡ ಸಿಗಬೇಕು ಅಂತ ಹೇಳಿ ಆದರೆ, ದಾವಣಗೆರೆ ಜಿಲ್ಲೆನಲ್ಲಿರುವಂಥ 8 ಕಾನ್ಸ್ಟಿಟ್ಯೂನ್ಸಿಗಳು ನೀವು ಲೆಕ್ಕ ನೋಡಿದರೆ ಅಲ್ಲೂ ಕೂಡ ಒಂದೇ ಜಾತಿಯವ್ರದ್ದು ಪಕ್ಷದ ಪ್ರಾಬಲ್ಯ. ಪಕ್ಷದಲ್ಲಿ ಎಲ್ಲ ಒಂದೇ ಜಾತಿಯವರಿಗೆ ನೀವು ಟಿಕೆಟ್ ಕೊಡ್ತಾ ಇದ್ದೀರಿ. ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲೂ ಬೇರೆ ಒಳಪಂಗಡವನ್ನು ನೀವು ಕನ್ಸಿಡರೇ ಮಾಡ್ತಾ ಇಲ್ಲ. ನೀವು ಲಿಂಗಾಯತ ಸಮುದಾಯಕ್ಕೆ ಕೊಡೋದು ಅಂತೇಳಿ ಆದರೂ ಕೂಡ ಅಲ್ಲೂ ಬೇರೆ ಒಳಪಂಗಡಗಳಿದೆಯಲ್ಲ, ಅವ್ರನ್ನ ಯಾರನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ನೀವು. ಹೌದು. ಸೊ ಇದು ಕಾಂಗ್ರೆಸ್ ಪಕ್ಷ ತಾನು ಏನು ಹೇಳ್ತಾ ಇದೆ ಬಹಿರಂಗವಾಗಿ, ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಆಮೇಲೆ ಇದರಿಂದಾಗಿ ಕಾಂಗ್ರೆಸ್ ಸೋಲ್ತಾ ಅಂತ ನೀವು ಪ್ರಶ್ನೆ ಕೇಳಿದರೆ, ನಾ ಹೇಳಲಿಕ್ಕಾಗಲ್ಲ. ಈಗ ಪರಿಸ್ಥಿತಿ ಬಹಳ ಫ್ಲೂಯಿಡ್ ಆಗಿದೆ. ಸಹಜವಾಗಿ ಅಧಿಕಾರದಲ್ಲಿರುವಂಥ ಪಕ್ಷ ಉಪಚುನಾವಣೆಯನ್ನು ಗೆಲ್ಲುತ್ತೆ, ಅದೇನು ದೊಡ್ಡ ಕೆಲಸನೇ ಅಲ್ಲ ಆ ಪಕ್ಷಕ್ಕೆ. ಆದರೆ ಈಗ ತಾವೇ ಕಷ್ಟವನ್ನು ಮಾಡ್ಕೊಂಡಿದ್ದಾರೆ. ಬಾಗಲಕೋಟೆನಲ್ಲೂ ಆ ಪರಿಸ್ಥಿತಿ ಇದೆ. ಬಾಗಲಕೋಟೆನಲ್ಲೂ ಅಲ್ಪಸಂಖ್ಯಾತರು ಭಾಳ ಸಿಟ್ಟಿಗೆದ್ದಿದ್ದಾರೆ. ಹೌದು, ಅಲ್ಪಸಂಖ್ಯಾತರು ನಮ್ಮನ್ನು ಸರ್ಕಾರ ಸರಿಯಾಗಿ ಇಲ್ಲಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಕೋಮುವಾದಿ ಶಕ್ತಿಗಳಿಗೆ ಪೊಲೀಸ್ ಇಲಾಖೆಯವರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಮೊನ್ನೆ ಗಲಾಟೆ ಆಯ್ತಲ್ಲ ಬಾಗಲಕೋಟೆನಲ್ಲಿ, ಮಸೀದಿ ಮುಂದೆ ಮೆರವಣಿಗೆಯನ್ನು ನಿಲ್ಲಿಸಿ ಅಲ್ಲಿ ಪ್ರಚೋದನಕಾರಿಯಾಗಿ ವರ್ತಿಸಿ ಆಮೇಲೆ ಕಲ್ಲು ತೂರಾಟ ನಡೀತು ಅಂತೆಲ್ಲ ಪೊಲೀಸರಲ್ಲಿ ನಿಂತ್ಕೊಂಡೆಲ್ಲವನ್ನು ನೋಡ್ತಾ ಇದ್ರು. ಒಂದು ಮೆರವಣಿಗೆ ಹೋಗಬೇಕಾದ್ರೆ ಒಂದು ಮಸೀದಿ ಮುಂದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡು ಬಾರಿಸೋದು ಕುಣಿಯೋದೆಲ್ಲ ನೋಡಿದರೆ ಅದೇನು ಸರ್ಕಾರ ಮತ್ತು ಯಾರ ಪರವಾಗಿದೆ ಆಗಿದ್ರೆ? ಈ ಭಾವನೆ ಅಲ್ಲಿಯ ಅಲ್ಪಸಂಖ್ಯಾತರಿಗೂ ಕೂಡ ಬಂದಿದೆ. ಹಾಗಾಗಿ ಈಗ ಮತ್ತೆ ಮುಖ್ಯಮಂತ್ರಿಗಳು 2 ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 2 ಗೆದ್ದರೆ ಅದರಿಂದ ಯಾವ ಪರಿಣಾಮವೂ ಉಂಟಾಗೋದಿಲ್ಲ. ಇದೇನು ಕಾಂಗ್ರೆಸ್ಸು ಬಹಳ ದೊಡ್ಡ ಸಾಧನೆ ಮಾಡಿತ್ತು ಅಂತ ಏನು ಯಾರು ತಿಳ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಹಿಂದಿನಿಂದ ನಡ್ಕೊಂಡ್ಬಂದಿದೆ. BJP ಇದ್ದಾಗ BJPಯವ್ರು ಗೆಲ್ತಾರೆ, ಇನ್ನೊಂದು ಪಕ್ಷ ಇದ್ದಾಗ ಇನ್ನೊಂದು ಪಕ್ಷದವ್ರು ಗೆಲ್ತಾರೆ ಉಪಚುನಾವಣೆನ. ಅದು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಹಜವಾಗಿ ನಡ್ಕೊಂಡ್ಬರ್ತಾ ಇದೆ. ಆದರೆ ಈ 2 ಕ್ಷೇತ್ರದಲ್ಲಿ ಯಾವುದಾದ್ರು ಒಂದನ್ನು ಸೋತ್ರೆ ಕೂಡ ಕಾಂಗ್ರೆಸ್ಗೆ 50% ಅಪಖ್ಯಾತಿ ಬಂದುಬಿಡುತ್ತೆ, ಫೇಲ್ಯೂರ್ ಅಂತ ಆಗುತ್ತೆ. 50% ಫೇಲ್ಯೂರ್ ಆಗುತ್ತೆ. 2 ಕ್ಷೇತ್ರಗಳನ್ನು ಗೆದ್ದರೆ 100% ಫೇಲ್ಯೂರ್ ಅಂತ ಆಗುತ್ತೆ. ಹೇಗೆ? ಅದೇಗೆ? ಮತ್ತೆ ನೀವು ಸರ್ಕಾರ ಇದ್ಕೊಂಡು ನೀವು 2 ಉಪಚುನಾವಣೆಗಳನ್ನು ಗೆಲ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಬರುತ್ತೆ ಅಲ್ವಾ? ಸರ್ಕಾರ ಫೇಲ್ ಆಗಿದೆ ಅಂತ ಹೇಳಿ ಬರುತ್ತಲ್ವಾ, ಪಕ್ಷ ಫೇಲ್ ಆಗಿದೆ ಅಂತ ಹೇಳಿ ಬರುತ್ತಲ್ವಾ? ಸೊ ಈಗ ಜಮೀರ್ ಅವ್ರ ಫ್ಯಾಕ್ಟರ್ ಏನಾದರೂ ವರ್ಕೌಟ್ ಆಗತ್ತಾ ಇಲ್ಲಿ ದಾವಣಗೆರೆಯಲ್ಲಿ? ಇರೋದೇ 9 ಮಂದಿ MLAಗಳು ಮುಸ್ಲಿಂ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ, ಇಡೀ ಕಾಂಗ್ರೆಸ್ ಅಲ್ಲಿ 136 ಹೌದು ಅಲ್ವಾ, 9 ಜನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.